ಎಲ್ಲರಿಗೂ ನಮಸ್ಕಾರಗಳು. ಸ್ಪರ್ಧಾತ್ಮಕ ಪರೀಕ್ಷಾ ಮಾಹಿತಿ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾವು ವಿಶ್ವಸಂಸ್ಥೆಯ ಒಂದು ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೋಡೋಣ. ಅಂದ್ರೆ ವಿಶ್ವಸಂಸ್ಥೆ ಯಾವಾಗ ಸ್ಥಾಪನೆ ಆಯಿತು, ವಿಶ್ವಸಂಸ್ಥೆಯ ಐತಿಹಾಸಿಕ ಹಿನ್ನೆಲೆ ಏನು, ವಿಶ್ವಸಂಸ್ಥೆಯನ್ನು ಯಾಕೆ ಸ್ಥಾಪನೆ ಮಾಡಲಾಯಿತು, ಇದರ ಅಂಗಸಂಸ್ಥೆಗಳು ಎಷ್ಟಿವೆ ಮತ್ತು ಅದರ ವಿಶ್ಲೇಷಣೆ, ಅದೇ ರೀತಿಯಾಗಿ ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ರಾಷ್ಟ್ರಗಳು ಎಷ್ಟು ಮತ್ತು ಅದೇ ರೀತಿಯಾಗಿ ಈಗ ಪ್ರಸ್ತುತವಾಗಿ ಸದಸ್ಯ ರಾಷ್ಟ್ರಗಳು ಎಷ್ಟಿವೆ, ಇದರಲ್ಲಿ ಎಷ್ಟು ವಿಧಿಗಳಿವೆ, ಈಗ ಹಲವಾರು ರೀತಿಯ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ಸಂಪೂರ್ಣವಾದ ಮಾಹಿತಿಯನ್ನ ಚರ್ಚೆ ಮಾಡೋಣ. ಸೊ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಸೊ ಲೆಟ್ಸ್ ಸ್ಟಾರ್ಟ್. ವಿಡಿಯೋವನ್ನ ಸ್ಟಾರ್ಟ್ ಮಾಡೋಣ. ವಿಶ್ವಸಂಸ್ಥೆನ ಇಂಗ್ಲಿಷಲ್ಲಿ ಶಾರ್ಟ್ಕಟ್ ಆಗಿ UNO ಎಂದು ಕರೀತಾರೆ. ಯುನೈಟೆಡ್ ನೇಷನ್ಸ್ ಆರ್ಗನೈಸೇಷನ್ ಇದರ ವಿಸ್ತರಿತ ರೂಪವಾಗಿದೆ. ಈ ವಿಶ್ವಸಂಸ್ಥೆಯು 1945 ಅಕ್ಟೋಬರ್ 24ರಂದು ಸ್ಥಾಪನೆಯಾಗುತ್ತದೆ. ಇದರ ಕೇಂದ್ರ ಕಚೇರಿ ನ್ಯೂಯಾರ್ಕ್ನಲ್ಲಿದೆ. ವಿಶ್ವಸಂಸ್ಥೆಯ ಸ್ಥಾಪನೆ ಆದಾಗ ಭಾರತವು ಸೇರಿ 51 ರಾಷ್ಟ್ರಗಳು ಇದ್ದವು. ಅದೇ ರೀತಿಯಾಗಿ ಪ್ರಸ್ತುತವಾಗಿ 193 ಸದಸ್ಯ ರಾಷ್ಟ್ರಗಳು ಈಗ ಇವೆ. 193ನೇ ದೇಶ ದಕ್ಷಿಣ ಸುಡಾನ್. ಸೊ ಫ್ರೆಂಡ್ಸ್, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ ರೀತಿ ನಿಮಗೆ ಪ್ರಶ್ನೆಯನ್ನ ಕೇಳ್ತಾರೆ ಅಂತಂದ್ರೆ, ಈ ವಿಶ್ವಸಂಸ್ಥೆ ಸ್ಥಾಪನೆಯಾದ ಒಂದು ಡೇಟ್ ಅನ್ನು ಕೇಳ್ತಾರೆ. ಅದೇ ರೀತಿಯಾಗಿ ಎಷ್ಟು ಸದಸ್ಯ ರಾಷ್ಟ್ರಗಳು ಪ್ರಸ್ತುತವಾಗಿ ಇವೆ ಎಂದು ಕೇಳಬಹುದು, ಅಥವಾ ವಿಶ್ವಸಂಸ್ಥೆ ಸ್ಥಾಪನೆ ಆದಾಗ ಎಷ್ಟು ಸದಸ್ಯ ರಾಷ್ಟ್ರಗಳು ಇದೆ ಎಂದು ಪ್ರಶ್ನೆಯನ್ನ ಕೇಳಬಹುದು. ಅದಕ್ಕೆ ನೀವು ಸರಿಯಾದ ಉತ್ತರವನ್ನ ಇದನ್ನು ನೋಡಿಕೊಂಡು ನೀಡಬಹುದು. ಸೊ ಇನ್ನು ವಿಶ್ವಸಂಸ್ಥೆಯ ಒಂದು ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡುವುದಾದರೆ, ವಿಶ್ವಸಂಸ್ಥೆಯನ್ನ ಮೊದಲು ರಾಷ್ಟ್ರಸಂಘ ಎಂದು ಕರೀತಿದ್ರು. ಇದು 1920 ಜನವರಿ 1ರಂದು ಅಮೆರಿಕದ ಅಧ್ಯಕ್ಷ ವುಡ್ರೋ ವಿಲ್ಸನ್ ಅವರಿಂದ ಸ್ಥಾಪನೆಯಾಯಿತು. ಇದು ನಿಮಗೆ ಇಂಪಾರ್ಟೆಂಟ್ ಅಂತ ಹೇಳ್ಬೋದು. ನಾವು ಇದು ಯಾರಿಂದ ರಾಷ್ಟ್ರಸಂಘ ಎಂದು ಹೆಸರಿತ್ತಲ್ಲ, ಇದು ಯಾರಿಂದ ಸ್ಥಾಪನೆ ಆಯಿತು? ಅಮೆರಿಕದ ಅಧ್ಯಕ್ಷ ವುಡ್ರೋ ವಿಲ್ಸನ್ ಅವರಿಂದ ಸ್ಥಾಪನೆ ಆಗ್ತದೆ. ರಾಷ್ಟ್ರಸಂಘವಾದಾಗ ಇದ್ದ ಕೇಂದ್ರ ಕಚೇರಿ ಜಿನೆವಾ ಆಗಿತ್ತು. ಈ ರಾಷ್ಟ್ರಸಂಘವನ್ನ ವಿಶ್ವಸಂಸ್ಥೆ ಎಂದು ಮರುನಾಮಕರಣ ಮಾಡಿದವರು ಫ್ರಾಂಕ್ಲಿನ್ ರೂಸ್ವೆಲ್ಟ್. ಅಂದ್ರೆ ಇದು ಮೊದಲ ರಾಷ್ಟ್ರಸಂಘ ಎಂದಿತ್ತು. ಇದನ್ನ ರಾಷ್ಟ್ರಸಂಘದಿಂದ ವಿಶ್ವಸಂಸ್ಥೆ ಎಂದು ಮರುನಾಮಕರಣ ಮಾಡಿದವರು ಫ್ರಾಂಕ್ಲಿನ್ ರೂಸ್ವೆಲ್ಟ್. ಇದು ನಿಮಗೆ ಇಂಪಾರ್ಟೆಂಟ್ ಆಗ್ತದೆ. ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವ ಒಂದು ಪ್ರಶ್ನೆಯಾಗಿದೆ. ಇದು ಸಹ ಒಂದು ಪ್ರಶ್ನೆ. ಅಂದ್ರೆ ವಿಶ್ವಸಂಸ್ಥೆಯನ್ನ ಮೊದಲು ಏನೆಂದು ಕರೆಯುತ್ತಿದ್ದರು ಎಂಬ ಪ್ರಶ್ನೆಯನ್ನ ಐತಿಹಾಸಿಕ ಹಿನ್ನೆಲೆಯಾಗಿ ಕೇಳಬಹುದು. ಅದೇ ರೀತಿಯಾಗಿ ರಾಷ್ಟ್ರಸಂಘವನ್ನ ಸ್ಥಾಪನೆ ಮಾಡಿದವರು ಕೇಳಬಹುದು, ಮತ್ತೆ ರಾಷ್ಟ್ರಸಂಘವನ್ನ ವಿಶ್ವಸಂಸ್ಥೆಯಾಗಿ ಮರುನಾಮಕರಣ ಮಾಡಿದವರು ಯಾರೆಂದು ಪ್ರಶ್ನೆಯನ್ನ ಕೇಳಬಹುದು. ಸೊ ವಿಡಿಯೋವನ್ನ ಕೊನೆವರೆಗೂ ನೋಡಿ ಮಾಹಿತಿಯನ್ನ ತಿಳಿದುಕೊಳ್ಳಿ. ಇನ್ನ ಮತ್ತಷ್ಟು ನಾವು ಐತಿಹಾಸಿಕ ಹಿನ್ನೆಲೆಯನ್ನು ನಾವು ನೋಡುವುದಾದ್ರೆ, ಈ ವಿಶ್ವಸಂಸ್ಥೆಯು ಅಟ್ಲಾಂಟಿಕ್ ಚಾರ್ಟರ್ ಎಂಬ ಮೂಲಕ ಜಾರಿಗೆ ಬಂತು. ಆ ಕಾಯ್ದೆ ಮೂಲಕ ಇದು ಜಾರಿಗೆ ಬಂತು. ವಿಶ್ವಸಂಸ್ಥೆಯಲ್ಲಿ 19 ಅಧ್ಯಾಯಗಳು ಮತ್ತು 111 ವಿಧಿಗಳು ಇವೆ. ವಿಶ್ವಸಂಸ್ಥೆಯ ಪೀಠಿಕೆಯು ವಿಶ್ವದ ಜನಸಮುದಾಯವೆನಿಸಿದ ನಾವು ಎಂದು ಪ್ರಾರಂಭವಾಗ್ತದೆ. ವಿಶ್ವಸಂಸ್ಥೆಯ ಲಾಂಛನದಲ್ಲಿ ಆಲಿವ್ ರೆಂಬೆಗಳಿವೆ ಎಂದು ಹೇಳ್ತದೆ. ಸೊ ಇದು ಐತಿಹಾಸಿಕ ಹಿನ್ನೆಲೆಯಾಗಿತ್ತು. ಇನ್ನ ವಿಶ್ವಸಂಸ್ಥೆ ಅಂದ್ರೆ ಇದರ ವಿಶ್ವ ಸಂಸ್ಥೆಯ ಸ್ಥಾಪಕರನ್ನ ನಾವು ನೋಡುವುದಾದ್ರೆ, ವಿನ್ಸ್ಟನ್ ಚರ್ಚಿಲ್ ಇವರು ಬ್ರಿಟನ್ದವರು, ಸ್ಟಾಲಿನ್ ಇವರು ರಷ್ಯಾದವರು, ಫ್ರಾಂಕ್ಲಿನ್ ರೂಸ್ವೆಲ್ಟ್ ಇವರು ಅಮೆರಿಕಾದವರು. ಪ್ರಸ್ತುತ ಪ್ರಧಾನ ಕಾರ್ಯದರ್ಶಿಗಳು ಅಂಟೋನಿಯೋ ಗುಟೆರಸ್ ಪೋರ್ಚುಗಲ್ನ ಒಬ್ಬ ಅಧ್ಯಕ್ಷರಾಗಿದ್ದಾರೆ. ಇದು ವಿಶ್ವಸಂಸ್ಥೆಯ ಸಂಸ್ಥಾಪಕರು ಎಂದು ಇವರನ್ನ ನಾವು ಕರಿತೇವೆ. ಇಷ್ಟು ಜನ. ಈಗ ಪ್ರಸ್ತುತವಾಗಿ ನಿಮಗೆ ಪ್ರಶ್ನೆಯನ್ನು ಕೇಳಬಹುದು, ಪ್ರಸ್ತುತವಾಗಿ ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿಗಳು ಯಾರಾಗಿದ್ದಾರೆ ಎಂಬ ಪ್ರಶ್ನೆಯನ್ನು ಕೇಳಿದೆ. ಅದಕ್ಕೆ ನೀವು ಉತ್ತರವನ್ನ ಅಂಟೋನಿಯೋ ಗುಟೆರಸ್ ಎಂದು ಉತ್ತರವನ್ನು ನೀಡಬೇಕಾಗ್ತದೆ. ಇನ್ನು ವಿಶ್ವಸಂಸ್ಥೆಯ ಒಂದು ಕಾಯಂ ಸದಸ್ಯ ರಾಷ್ಟ್ರಗಳನ್ನ ನಾವು ನೋಡುವುದಾದ್ರೆ, ಅದೇ ರೀತಿಯಾಗಿ ಅದರ ಅಧಿಕೃತ ಭಾಷೆಗಳನ್ನ ನಾವು ನೋಡುವುದಾದ್ರೆ, ಮೊದಲು ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ರಾಷ್ಟ್ರಗಳು ಯಾವುವು ಎಂದು ನೋಡೋಣ. ಫ್ರಾನ್ಸ್, ಅಮೆರಿಕ, ಚೀನಾ, ಇಂಗ್ಲೆಂಡ್, ರಷ್ಯಾ ಇವು ವಿಶ್ವಸಂಸ್ಥೆಯ ಕಾಯಂ ಸದಸ್ಯ ರಾಷ್ಟ್ರಗಳು. ಮತ್ತು ಅಧಿಕೃತ ಭಾಷೆಗಳನ್ನು ನಾವು ನೋಡುವುದಾದ್ರೆ, ಫ್ರೆಂಚ್, ಅರೇಬಿಕ್, ಚೈನೀಸ್, ಇಂಗ್ಲಿಷ್, ರಷ್ಯನ್, ಸ್ಪ್ಯಾನಿಷ್ ಈ 5 ಭಾಷೆಗಳು ಪ್ರಮುಖವಾಗಿವೆ ಮತ್ತು ಈ 5 ಸದಸ್ಯ ರಾಷ್ಟ್ರಗಳು ಪ್ರಮುಖ ಆಗಿವೆ. ಇನ್ನು ವಿಶ್ವಸಂಸ್ಥೆಯಲ್ಲಿ ಬರ್ತಕ್ಕಂಥ ಅಂಗಸಂಸ್ಥೆಗಳ ಬಗ್ಗೆ ನಾವು ಮಾಹಿತಿಯನ್ನು ನೋಡುವುದಾದ್ರೆ, ಇಲ್ಲಿ ಸುಮಾರು 6 ಅಂಗಸಂಸ್ಥೆಗಳು ಬರ್ತವೆ. ಅವುಗಳೆಂದರೆ ಸಾಮಾನ್ಯ ಸಭೆ, ಭದ್ರತಾ ಮಂಡಳಿ, ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ, ಅಂತಾರಾಷ್ಟ್ರೀಯ ಸಚಿವಾಲಯ, ಧರ್ಮದರ್ಶಿ ಮಂಡಳಿ, ಅಂತಾರಾಷ್ಟ್ರೀಯ ನ್ಯಾಯಾಲಯ. ಇವು ವಿಶ್ವಸಂಸ್ಥೆಯ 6 ಅಂಗಸಂಸ್ಥೆಗಳು ಆಗಿವೆ. ಈ 6 ಅಂಗಸಂಸ್ಥೆಗಳ ಸಂಪೂರ್ಣವಾದ ಮಾಹಿತಿಯನ್ನ ನಾವು ಮುಂದೆ ನೋಡ್ತಾ ಹೋಗೋಣ. ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿ. ಮೊದಲಿಗೆ ಸಾಮಾನ್ಯ ಸಭೆ. ವಿಶ್ವಸಂಸ್ಥೆಯನ್ನ ಸಾಮಾನ್ಯ ಸಭೆಯಲ್ಲಿ ಮಂಡನೆ ಮಾಡುತ್ತಾರೆ. ಸಾಮಾನ್ಯ ಸಭೆಯನ್ನು ಜಗತ್ತಿನ ಸಂಸತ್ತು ಎಂದು ಕರೆಯುತ್ತಾರೆ. ಸಾಮಾನ್ಯ ಸಭೆಯ ಅಧಿವೇಶನ ವರ್ಷದಲ್ಲಿ 1 ಬಾರಿ ನಡೆಯುತ್ತದೆ. ಸಾಮಾನ್ಯ ಸಭೆಯಲ್ಲಿ ಮೊದಲು ಕನ್ನಡದಲ್ಲಿ ಮಾತನಾಡಿದವರು ಅನಂತಕುಮಾರ್. ಸಾಮಾನ್ಯ ಸಭೆಯಲ್ಲಿ ಮೊದಲು ಹಿಂದಿ ಮಾತನಾಡಿದವರು ಅಟಲ್ ಬಿಹಾರಿ ವಾಜಪೇಯಿ. ಇದು ಸಾಮಾನ್ಯ ಸಭೆಯ ಒಂದು ಮಾಹಿತಿಯಾಗಿತ್ತು.
ಇನ್ನು ನಾವು ಭದ್ರತಾ ಮಂಡಳಿಗೆ ಹೋಗುವುದಾದರೆ ಜಗತ್ತಿನ ಸಚಿವ ಸಂಪುಟ ಎನ್ನುವರು ಈ ಭದ್ರತಾ ಮಂಡಳಿಯನ್ನು. ಭದ್ರತಾ ಮಂಡಳಿಯಲ್ಲಿ 10 ಶಾಶ್ವತವಲ್ಲದ ಸದಸ್ಯ ರಾಷ್ಟ್ರಗಳು ಮತ್ತು 5 ಶಾಶ್ವತ ಸದಸ್ಯ ರಾಷ್ಟ್ರಗಳು ಸೇರಿ ಒಟ್ಟು 15 ಸದಸ್ಯ ರಾಷ್ಟ್ರಗಳನ್ನ ಈ ಭದ್ರತಾ ಮಂಡಳಿ ಹೊಂದಿದೆ. ಭದ್ರತಾ ಮಂಡಳಿಯಲ್ಲಿ ಶಾಶ್ವತ ಸದಸ್ಯತ್ವ ಪಡೆಯಲು ಭಾರತ, ಬ್ರೆಜಿಲ್, ಜಪಾನ್ ಮತ್ತು ಜರ್ಮನಿ ರಾಷ್ಟ್ರಗಳು ಸೇರಿ G4 ಎಂಬ ಸಂಘಟನೆಯನ್ನ ಕಟ್ಟಿಕೊಂಡಿವೆ. ಇನ್ನು ನಾವು ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಮೂರನೇ ಅಂಗಸಂಸ್ಥೆಯಾಗಿರ್ತಕ್ಕಂಥ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿ ಬಗ್ಗೆ ನೋಡುವುದಾದರೆ ವಿಶ್ವದ ಆರ್ಥಿಕ, ಸಾಮಾಜಿಕ, ಆರೋಗ್ಯ, ಶೈಕ್ಷಣಿಕ ಅಭಿವೃದ್ಧಿ ಕಾರ್ಯಕ್ರಮ ಕೈಗೊಳ್ಳುತ್ತದೆ. ಆರ್ಥಿಕ ಮಂಡಳಿ 5 ಪ್ರಾದೇಶಿಕ ಆಯೋಗಗಳನ್ನು ಹೊಂದಿದೆ. ನಂಬರ್ 1 ಲ್ಯಾಟಿನ್ ಅಮೆರಿಕ ಆರ್ಥಿಕ ಆಯೋಗ, 2 ಯುರೋಪ್ ಆರ್ಥಿಕ ಆಯೋಗ, 3 ಏಷ್ಯಾ ಪೆಸಿಫಿಕ್ ಆರ್ಥಿಕ ಮತ್ತು ಸಾಮಾಜಿಕ ಆಯೋಗ, 4 ಆಫ್ರಿಕಾ ಆರ್ಥಿಕ ಆಯೋಗ, 5 ಪಶ್ಚಿಮ ಏಷ್ಯಾ ಆರ್ಥಿಕ ಮತ್ತು ಸಾಮಾಜಿಕ ಆಯೋಗ. ಈ ಆರ್ಥಿಕ ಮತ್ತು ಸಾಮಾಜಿಕ ಮಂಡಳಿಯ ಕುರಿತು ಇದಿಷ್ಟು ಮಾಹಿತಿಯಾಗಿತ್ತು. ತದನಂತರ ನಾವು 4ನೆಯ ಒಂದು ಅಂಗಸಂಸ್ಥೆಯಾಗಿರ್ತಕ್ಕಂಥ ಧರ್ಮದರ್ಶಿಗಳ ಮಂಡಳಿ ಎಂದು ನೋಡೋಣ. ಈ ಮಂಡಳಿಯ ಉದ್ದೇಶ ಸ್ವಯಂ ಆಡಳಿತ ಹೊಂದಿರದ ದೇಶಗಳಿಗೆ ಆಡಳಿತ ನಿರ್ವಹಣೆ. 1994ರಲ್ಲಿ ಈ ಮಂಡಳಿಯ ಎಲ್ಲ ಕಾರ್ಯಗಳು ಮುಕ್ತಾಯಗೊಂಡ ಕಾರಣ ಇದು ಈಗ ಅಸ್ತಿತ್ವದಲ್ಲಿ ಇಲ್ಲ. ಅಂಗಸಂಸ್ಥೆ 5 ಅಂತಾರಾಷ್ಟ್ರೀಯ ನ್ಯಾಯಾಲಯ. ಈ ಅಂತಾರಾಷ್ಟ್ರೀಯ ನ್ಯಾಯಾಲಯದ ಬಗ್ಗೆ ನಾವು ನೋಡುವುದಾದರೆ ಇದರ ಕೇಂದ್ರ ಕಚೇರಿ ನೆದರ್ಲ್ಯಾಂಡ್ನ ಹೇಗ್ನಲ್ಲಿದೆ. 15 ಜನ ನ್ಯಾಯಾಧೀಶರನ್ನು ಒಳಗೊಂಡಿರುತ್ತದೆ ಮತ್ತು ಅವರ ಅಧಿಕಾರಾವಧಿ 9 ವರ್ಷಗಳು. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನದಿ ನೀರಿಗೆ ಸಂಬಂಧಿಸಿದ ವಿವಾದಗಳನ್ನು ರೆಜೆಡಿಕ್ ಒಪ್ಪಂದ ಎಂದು ಕರೀತಾರೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ನ್ಯಾಯಾಧೀಶರಾಗಿ ಸೇವೆ ಸಲ್ಲಿಸಿದ ಭಾರತೀಯರನ್ನು ನಾವು ನೋಡುವುದಾದರೆ ಬೆನ್ಗಲ್ ರಾಮರಾವ್, ರಘುನಂದನ್ ಪಾಠಕ್, ನಾಗೇಂದ್ರ ಸಿಂಗ್, ಡಲ್ಬೀರ್ ಭಂಡಾರಿ ಇವರು ಭಾರತೀಯ ಒಂದು ನ್ಯಾಯಾಧೀಶರಾಗಿದ್ದಾರೆ. ಅಂತಾರಾಷ್ಟ್ರೀಯ ನ್ಯಾಯಾಲಯದಲ್ಲಿ ಭಾರತ ನ್ಯಾಯಾಧೀಶರಾಗಿದ್ದಾರೆ. ನಾವು 6ನೇ ಒಂದು ಅಂಗಸಂಸ್ಥೆಯಾಗಿರ್ತಕ್ಕಂಥ ಕೊನೆಯ ಒಂದು ಅಂಗಸಂಸ್ಥೆಯಾಗಿರ್ತಕ್ಕಂಥ ಅಂತಾರಾಷ್ಟ್ರೀಯ ಸಚಿವಾಲಯದ ಬಗ್ಗೆ ನೋಡೋಣ. ವಿಶ್ವಸಂಸ್ಥೆಯ ಪ್ರಧಾನ ಕಾರ್ಯದರ್ಶಿ ಮತ್ತು ಸಿಬ್ಬಂದಿಗಳನ್ನು ಒಳಗೊಂಡಿರುತ್ತದೆ. ಕೇಂದ್ರ ಕಚೇರಿ ನ್ಯೂಯಾರ್ಕ್ ಮತ್ತು ಇತರೆ ಕಚೇರಿಗಳು ಜಿನೆವಾ, ವಿಯೆನ್ನಾ ಮತ್ತು ನೈರೋಬಿ ದೇಶಗಳಲ್ಲಿ ಕಂಡುಬರುತ್ತದೆ. ಈ ಅಂತಾರಾಷ್ಟ್ರೀಯ ಸಚಿವಾಲಯದ ಒಂದು ಕೇಂದ್ರ ಕಚೇರಿಗಳು ಆಗಿವೆ. ಇನ್ನು ವಿಶ್ವಸಂಸ್ಥೆಯ ಒಂದು ವಿಶೇಷತೆಯನ್ನು ನಾವು ನೋಡುವುದಾದರೆ ಸಾಮಾನ್ಯ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ ಮೊದಲ ಭಾರತೀಯ ಮಹಿಳೆ ಎಂದು ಒಂದು ಪ್ರಶ್ನೆಯನ್ನು ಕೇಳಬಹುದು. ವಿಜಯಲಕ್ಷ್ಮಿ ಪಂಡಿತ್ ಎಂದು ಆನ್ಸರ್ ನೀಡಬೇಕು. ವಿಶ್ವಸಂಸ್ಥೆಯು 2001ರಲ್ಲಿ ಶಾಂತಿ ನೊಬೆಲ್ ಪ್ರಶಸ್ತಿ ಪಡೆದುಕೊಂಡಿದೆ. ಶಾಂತಿ ನೊಬೆಲ್ ಪ್ರಶಸ್ತಿ ಅಷ್ಟೊಂದು ಇದು ಶಾಂತಿಯತನ್ನ ವಹಿಸಿಕೊಂಡಿದೆ. ಇನ್ನು ವಿಶ್ವಸಂಸ್ಥೆಯ ವಿಶೇಷ ಅಂಗಸಂಸ್ಥೆಗಳನ್ನು ನಾವು ನೋಡುವುದಾದರೆ FAO ರೋಮ್ನಲ್ಲಿದೆ, WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಜಿನೆವಾದಲ್ಲಿದೆ, IMF ವಾಷಿಂಗ್ಟನ್, ಯುನೆಸ್ಕೋ ಪ್ಯಾರಿಸ್, ಯುನೈಸೆಫ್ ನ್ಯೂಯಾರ್ಕ್, IMF ಜಿನೆವಾ, ILO ಜಿನೆವಾ, IBRD ವಾಷಿಂಗ್ಟನ್, IMO ಲಂಡನ್, ಯುನೈಡೋ ವಿಯೆನ್ನಾದಲ್ಲಿ ಕಂಡುಬರುತ್ತದೆ. ಇಷ್ಟೆಲ್ಲ ಇದು ವಿಶ್ವಸಂಸ್ಥೆಯ ಒಂದು ಮಾಹಿತಿಯಾಗಿತ್ತು. ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿಯಾಗಿ ವಿಶೇಷವಾದ ಮಾಹಿತಿ ನಿಮಗೆ ಬೇಕಾಗಿದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ ಜೊತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫೈ ಆಗಿರಿ. ಎಲ್ಲರಿಗೂ ಧನ್ಯವಾದಗಳು.